ರಾಧಾರವಿ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಸಹ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಯುಗಾದಿ ಹಬ್ಬ ಎಲ್ರಿಗೂ ಸುಖ ಶಾಂತಿ ನೆಮ್ಮದಿನ ತಂದುಕೊಡ್ಲಿ ಅಂತ ಹೇಳಿ ಕೇಳ್ಕೊತೀನಿ. ಮತ್ತು ನೀವು ಕಂಡ ಕನಸುಗಳೆಲ್ಲ ನನಸಾಗಲಿ ಅಂತ ಕೇಳ್ಕೊತೀನಿ. ಹೊಸ ವರ್ಷ ನಿಮಗೆಲ್ಲ ಹರ್ಷ ತರಲಿ ಅಂತಲೂ ಸಹ ಕೇಳ್ಕೊತಾ ಇದ್ದೀನಿ. ನಾನು ಬೆಳಗ್ಗೆ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಫಾರ್ ದ ಫಸ್ಟ್ ಟೈಮ್ ಪೂಜೆ ಮಾಡೋಣ ಅಂತ ಹೇಳಿ, ಅಂದರೆ ಆ್ಯಕ್ಚುಲಿ ನಮ್ಮ ಮನೆಯವರೇ ಯಾವಾಗಲೂ ಪೂಜೆ ಮಾಡೋದು. ನಮ್ಮ ಮನೆಯವ್ರು ಹಂಗೆ ಅಂತ ಇದ್ರು, ಅಟ್ಲೀಸ್ಟ್ ಹಬ್ಬದ ದಿನನಾದರೂ ಪೂಜೆ ಮಾಡೆ ಅಂತ ಹೇಳಿ. ಹಾಗಾಗಿ ಪೂಜೆ ಮಾಡೋಣ ಅಂತೇಳಿ ಇವತ್ತು ಬೇಗನೆ ಎದ್ದು ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ನಮ್ಮ ಮನೆಯವರು ತೋರಣ ಎಲ್ಲ ಕಟ್ತಾಯಿದ್ರು. ನಾನು ದೇವ್ರ ಮನೆಯೆಲ್ಲ ಡೀಪ್ ಕ್ಲೀನ್ ಮಾಡಬೇಕಾಗಿತ್ತು. ಅಂದರೆ ಗುರುವಾರ ಕ್ಲೀನ್ ಮಾಡ್ಕೊತಾ ಇದ್ವಿ. ಈ ಸಲ ಹಬ್ಬಕ್ಕೆ ಒಂದೇ ಸಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಅವತ್ತೇನು ಕ್ಲೀನ್ ಮಾಡ್ಕೊಳ್ಲಿಲ್ಲ. ಅಂದರೆ ನಮ್ಮ ಮನೇಲೇನು ಫೋಟೋಗಳು ಅಷ್ಟೊಂದೇನಿಲ್ಲ, ನಮ್ಮ ಮನೇಲಿ ಇರೋದೇ 3 ಫೋಟೋ. ಸೊ ಹಾಗಾಗಿ ಪೂಜೆಗೆಲ್ಲ ರೆಡಿ ಮಾಡೋಣ ಅಂತೇಳಿ ಇವಾಗ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಅಂದರೆ ಫಸ್ಟ್ ಇವಾಗ ಹಳೆ ಹೂವು ಎಲ್ಲ ತೆಗ್ದಿಟ್ಬಿಟ್ಟು ಫಸ್ಟು ಅಲ್ಲಿರೋ ಧೂಳೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಎಲ್ಲ ಒರೆಸ್ಕೊಳ್ಳೋಣ ಅಂಥೇಳಿ ಫಸ್ಟು ಅಲ್ಲಿರೋ ಧೂಳೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಅದ್ರ ಮೇಲಿರೋ ಐಟಮ್ಗಳೆಲ್ಲ ತೆಗ್ದಿಟ್ಕೊಂಡು, ಅಷ್ಟೊಂದೇನು ಪೂಜೆ ಐಟಮು ಇಲ್ಲ ನಮ್ಮ ಮನೇಲಿ. ಯಾಕಂದರೆ ಈ ಬಾಡಿಗೆ ಮನೆ ಚೇಂಜ್ ಮಾಡೋದ್ರಿಂದ ಅವನ್ನೆಲ್ಲ ಜಾಸ್ತಿ ಇಟ್ಕೊಂಡ್ರೆ ಪ್ರಾಬ್ಲಮ್ಮು. ಸ್ವಂತ ಮನೆ ಆದಾಗ ಏನಾದರೂ ಮಾಡ್ಕೋಬೋದು. ಆವಾಗ ನಮ್ಮದೇ ಮನೆ ಆಗಿರುತ್ತೆ. ಎಷ್ಟು ಐಟಮ್ ಇದ್ದರೂ ಎಲ್ಗೂ ಸಾಗಿಸ್ಬೇಕಾಗಿರಲ್ಲ, ಏನಿರಲ್ಲ. ಬಟ್ ಈ ಬಾಡಿಗೆ ಮನೆಗಳಲ್ಲಿ ಒಂಥರ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಸಾಗಿಸ್ಬೇಕು ಅಂದ್ರೇ ಅರ್ಧ ಬೇಜಾರು ಅನಿಸ್ಬಿಡುತ್ತೆ. ಹಾಗಾಗಿ ನಾನು ಜಾಸ್ತಿ ಏನು ಐಟಮ್ ತಗೊಂಡಿಲ್ಲ. ಇರೋದು 1-2 ದೀಪ, ಒಂದು ಚಿಕ್ಕದು ಕಳ್ಸ ಚಂಬು, ಒಂದು 3-4 ಫೋಟೋಗಳು ಇದ್ದಾವೆ ಅಷ್ಟೇ. ಹಾಗೆ ಎಲ್ಲ ದೇವ್ರ ಮನೆ ಗೋಡೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಜಾಸ್ತಿ ದಿನವೇ ಆಗಿತ್ತು ಗೋಡೆ ಎಲ್ಲ ಕ್ಲೀನ್ ಮಾಡಿಕೊಂಡು. ನಮ್ಮ ಮನೆಯವ್ರು ಪೂಜೆ ಮಾಡೋದ್ರಿಂದ ಕೆಳಗಡೆ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಪೂಜೆನ ಮಾಡ್ಕೊತಾರೆ. ಅದು ದೀಪದ್ದೆಲ್ಲ ಹೊಗೆ ಎಲ್ಲ ಸೇರಿಕೊಂಡು ಕಪ್ಪಗಾಗ್ಬಿಟ್ಟಿತ್ತು. ಸೊ ಹಾಗಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡು, ಅಂದರೆ ಅದನ್ನೆಲ್ಲ ಸ್ವಲ್ಪ ಬ್ರಷಲ್ಲೆಲ್ಲ ಉಜ್ಕೊಂಡು ಕ್ಲೀನ್ ಮಾಡಿಕೊಂಡು ತೊಳ್ಕೊತಾ ಇದ್ದೆ. ಇವತ್ತು ಪೂಜೆ ಮಾಡೋ ಅಷ್ಟೊತ್ತಿಗೆ ಬೆಳಗ್ಗೆ 5 ಗಂಟೆಗೆ ಎದ್ದಿದ್ದಕ್ಕೆ 9:30 ಆಯಿತು ನನ್ನ ಪೂಜೆ ಮುಗಿಯೋ ಅಷ್ಟೊತ್ತಿಗೆ. ನಮ್ಮ ಮನೆಯವ್ರು ಹಂಗಂತಿದ್ರು, ನಾನಾಗಿದ್ದರೆ ಎಷ್ಟು ಬೇಗ ಪೂಜೆ ಮಾಡ್ತಾಯಿದ್ದೆ, ನೀನು ಇಷ್ಟೊಂದು ಲೇಟಾಗಿ ಪೂಜೆ ಮಾಡ್ತಾಯಿದ್ದೀಯ ಅಂತೇಳಿ. ಸರಿ, ಇನ್ನೇನು ಮಾಡೋದು, ಲೇಟಾಗಿ ನಿಧಾನಕ್ಕೆ ಮಾಡೋಣ ಅಂತ ಹೇಳಿ, ಹಬ್ಬ ಅಲ್ವಾ, ಅಟ್ಲೀಸ್ಟ್ ಇವತ್ತಾದರೂ ಕ್ಲೀನಾಗಿ ಪೂಜೆ ಮಾಡೋಣ ಅಂತೇಳಿ ಪೂಜೆನ ಸ್ಟಾರ್ಟ್ ಮಾಡಿಕೊಂಡೆ. ಫಸ್ಟು ಕ್ಲೀನಿಂಗ್ ಮಾಡ್ಕೊಂಬಿಟ್ರೆ, ಎಲ್ಲ ಕ್ಲೀನ್ ಮಾಡಿಕೊಂಡು ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಬಿಟ್ರೆ ದೇವರಿಗೆ, ಆಮೇಲೆ ಈಸಿ ಹೂವು ಮುಡಿಸ್ಕೊಂಡು ಪೂಜೆ ಮಾಡ್ಕೋಬೋದು ಅಂತೇಳಿ ಎಲ್ಲ ಡೀಪ್ ಕ್ಲೀನ್ ಮಾಡ್ತಾಯಿದ್ದೆ. ನೀವೆಲ್ಲ ಹಬ್ಬ ಹೇಗೆ ಮಾಡಿದ್ದೀರಾ, ನೀವು ಇದೇ ಥರ ಕ್ಲೀನ್ ಮಾಡ್ಕೊತೀರಾ ಅಂತೇಳಿ ಕಮೆಂಟ್ ಮಾಡಿ. ನಾನು ಅರಿಶಿನ ಮತ್ತು ಉಪ್ಪು ಹಾಕ್ಬಿಟ್ಟು ಕಲ್ಲುಪ್ಪನ್ನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊತೀನಿ. ಅಂದರೆ ಎಲ್ಲ ಸಪ್ರೇಟ್ ಬಟ್ಟೆ ಇಟ್ಕೊಂಡು ಅದಕ್ಕೆ ಎಲ್ಲ ಒರೆಸ್ಕೊಳ್ಳೋದಕ್ಕೆ ಎಲ್ಲನ. ಅಂದರೆ ಇವು ಕೆಲವೊಂದು ದೀಪ ಬತ್ತಿ ಅವನ್ನೆಲ್ಲ ಇಟ್ಕೋಬೇಕಲ್ಲ, ಅದಕ್ಕೆ ಡಬ್ಬಗಳು ಇಟ್ಕೊಂಬಿಟ್ಟಿದ್ದೀನಿ ದೇವ್ರ ಮನೇಲೇನ. ಇಲ್ಲೇನು ಬಾಕ್ಸ್ ಎಲ್ಲ ಆ ಥರ ಎಲ್ಲ ಏನೂ ಮಾಡಿಲ್ಲ. ಬಾಡಿಗೆ ಮನೆ ಅಲ್ವಾ, ಬಟ್ ಚೆನ್ನಾಗಿದೆ ದೇವ್ರ ಮನೆ, ಚಿಕ್ಕದಾಗಿ ಚೊಕ್ಕವಾಗಿದೆ. ನನಗಂತೂ ತುಂಬ ಇಷ್ಟ. ಮುಂಚೆಯಿಂದನೂ ನನಗೆ ಸಪ್ರೇಟ್ ದೇವ್ರ ಮನೆ ಇರೋ ಮನೆ ಅಂದ್ರೇ ಸಖತ್ ಇಷ್ಟ. ಬಟ್ ನನಗೆಲ್ಲೂ ಸಪ್ರೇಟ್ ದೇವ್ರ ಮನೆ ಇರೋ ಅಂಥ ಮನೆಗಳೇ ಸಿಕ್ಕಿರಲಿಲ್ಲ. ಈ ಬೆಂಗಳೂರಲ್ಲಂತೂ ಚಿಕ್ಕ ಚಿಕ್ಕ ಮನೆಗಳು, ಅದರಲ್ಲೇ ಎಲ್ಲೋ ಒಂದು ಸೈಡಲ್ಲಿ ಸ್ಟ್ಯಾಂಡ್ ಹೊಡ್ಕೊಂಡು ಪೂಜೆ ಮಾಡ್ಕೊಬೇಕಾಗಿತ್ತು. ಸಪ್ರೇಟ್ ದೇವ್ರ ಮನೆಗಳೇ ಅಂದರೆ ನಾನು ಇರೋವರೆಗೂ ಅಂಥ ಮನೆಯೇ ಸಿಕ್ಕಿರಲಿಲ್ಲ ಅಂತ ಹೇಳ್ಬೋದು ಬೆಂಗಳೂರಲ್ಲಿ. ಇಲ್ಲಿ ಚೇಳೂರಿಗೆ ಶಿಫ್ಟ್ ಆದಮೇಲೂ ಅಷ್ಟೇ, ಫಸ್ಟೆಲ್ಲೂ ಸಿಕ್ಕಿರಲಿಲ್ಲ. ಆಮೇಲೆ ಲಾಸ್ಟ್ ಒಂದು ಮನೇಲಿದ್ವು, ಅಲ್ಲೂ ಇತ್ತು, ಅಲ್ಲೂ ಸಹ ಚೆನ್ನಾಗಿತ್ತು. ಬಟ್ ಅಲ್ಲೊಂದು ಸ್ವಲ್ಪ ಕತ್ಲೆ ಅನಿಸೋದು ನನಗೆ. ನಾನು ಆಲ್ಮೋಸ್ಟ್ ಅಲ್ಲಿ ಪೂಜೆ ಮಾಡಿರಲಿಲ್ಲ, ನಮ್ಮ ಮನೆಯವರೇ ಮಾಡ್ಕೊತಾ ಇದ್ರು. ಇಲ್ಲಿ ಚೆನ್ನಾಗಿದೆ ಒಂಥರ, ನನಗಂತೂ ತುಂಬಾ ಇಷ್ಟ ಪೂಜೆ ಮಾಡೋಕ್ಕೆ. ಬಟ್ ಕೆಲ್ಸಕ್ಕೆ ಹೋಗೋದ್ರಿಂದ ನನಗೆ ಬೆಳಗ್ಗೆ ಹೊತ್ತು ಒಂಥರ ಗಡಿಬಿಡಿ ಆಗಿಬಿಡುತ್ತೆ. ಪೂಜೆ ಮಾಡೋಕ್ಕೆ ಒಂಥರ ಫ್ರೀಯಾಗಿರಬೇಕು, ಮನಸ್ಸು ಅಷ್ಟೇ ಒಂಥರ ಸಮಾಧಾನವಾಗಿದ್ದರೆ ಪೂಜೆ ಮಾಡೋದಕ್ಕೆ ಖುಷಿ ಅನಿಸುತ್ತೆ. ನಾವು ಅಯ್ಯೋ ಅಲ್ಲ ಆ ಕೆಲಸ ಐತೆ, ಇಲ್ಲಿ ಈ ಕೆಲಸ ಐತೆ ಅಂತ ಪೂಜೆ ಮಾಡ್ಕೊಂಡು ಕೂತ್ಕೊಂಡ್ರೆ ಅಟ್ಲೀಸ್ಟ್ ದೇವ್ರ ಬಗ್ಗೆ ಧ್ಯಾನ ಮಾಡೋಕ್ಕೂ ಟೈಮ್ ಸಿಗಲ್ಲ. ಮನಸ್ಸು ಬರೀ ಕೆಲಸದ ಕಡೆನೇ ಇರುತ್ತೆ. ನನಗೆ ಹಂಗೆ ತಿಂಡಿ ಯಾವಾಗ ಮಾಡ್ತೀನೋ, ಟೈಮ್ ಆಗಿಬಿಡುತ್ತೇನೋ, ನನ್ನ ಮಗಳಿಗೆ ನಮ್ಮ ಮನೆಯವ್ರಿಗೆ ಟೈಮ್ ಆಗಿಬಿಡುತ್ತೇನೋ, ನನಗೆ ಟೈಮ್ ಆಗಿಬಿಡುತ್ತೇನೋ ಅನ್ನೋ ಥರನೇ ಯೋಚನೆ ಮಾಡ್ತೀನಿ. ಹಾಗಾಗಿ ನಂಗೆ ಒಂಥರ ಅದಕ್ಕೆ ನಮ್ಮ ಮನೆಯವರೇ ಪೂಜೆ ಮಾಡಿಬಿಡ್ತಾರೆ ಆಲ್ಮೋಸ್ಟು. ಇವತ್ತು ಫ್ರೀಯಾಗಿದ್ನಲ್ಲ, ಏನೂ ಟೆನ್ಷನ್ ಇರಲಿಲ್ಲ. ಸೊ ಹಾಗಾಗಿ ಪೂಜೆ ಮಾಡೋಣ ಅಂತ ಕೂತ್ಕೊಂಡೆ. ಇದು ನನ್ನ ಫೇವ್ರೇಟ್ ಫೋಟೋ ಅಂತಲೇ ಹೇಳ್ಬೋದು. ನಾನು ಆ್ಯಕ್ಚುಲಿ ಇಷ್ಟು ದಿನ ರಾಘವೇಂದ್ರ ಸ್ವಾಮಿ ಫೋಟೋನ ಅಂದರೆ ಸಪ್ರೇಟ್ ದೇವ್ರ ಮನೆ ಇಲ್ಲದಕ್ಕೆ ತೊಗೊಂಬರೋಕ್ಕೆ ಆಗಿರಲಿಲ್ಲ. ಲಾಸ್ಟ್ ಇಯರ್ ಮಂತ್ರಾಲಯಕ್ಕೆ ಹೋದಾಗ ಇವೆರಡು ಫೋಟೋ ತೊಗೊಂಬಂದೆ. ನನಗೆ ಈ ಫೋಟೋ ಅಂದರೆ ತುಂಬಾ ಇಷ್ಟ. ನಂಗೆ ಅದನ್ನು ನೋಡಿದಾಗೆಲ್ಲ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಅನ್ನೋದು
ಸಿಗುತ್ತೆ. ನನಗೆ ಎಷ್ಟೇ ಬೇಜಾರಿದ್ದರೂ ಆ ಫೋಟೋ ನೋಡಿದ ತಕ್ಷಣ ಒಂಥರ ಮನಸ್ಸಿನ ಒಂದು ದುಃಖ ಎಲ್ಲ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಅಷ್ಟು ಇಷ್ಟ ನನಗೆ ಈ ಫೋಟೋ. ಆ ರಾಯರಂಗಿರೋದೇ ನನಗೆ ತುಂಬ ಇಷ್ಟ. ನನಗೆ ಎಲ್ಲಿಗೋದ್ರೂ ಆ ಫೋಟೋ ನಮ್ಮ ಮನೆಯವ್ರಿಗೆ ಅದನ್ನೇ ಹೇಳ್ತಾಯಿದ್ದೆ, ನನಗೆ ತುಂಬ ಇಷ್ಟ ಈ ಫೋಟೋ ತೊಗೊಳೋಣ. ಆ್ಯಕ್ಚುಲಿ ದೊಡ್ಡದು ತೊಗೋಬೇಕಾಗಿತ್ತು, ನಾನು ಅವತ್ತು ಮಿಸ್ ಮಾಡಿಕೊಂಡು ಚಿಕ್ಕದು ತೊಗೊಂಬಂದೆ. ಏನೇ ಆಗಲಿ ಅವ್ರು ರಾಯರೇ ತಾನೇ, ದೊಡ್ಡವರಾಗಲಿ ಚಿಕ್ಕವರಾಗಲಿ ಅಂತೇಳಿ. ನನಗೆ ತುಂಬ ಅಂದರೆ ತುಂಬ ಇಷ್ಟವಾದಂಥ ಫೋಟೋ ಇದು. ಅದೇನೋ ಆ ರಾಯರ ಆ ಥರ ಇರೋದೇ ಒಂಥರ ನೋಡೋದಕ್ಕೆ ಖುಷಿ. ನಾನು ತುಂಬ ರಾಯರನ್ನಂತೂ ತುಂಬಾ ನಂಬ್ತೀನಿ. ಒಂಥರ ನನಗೆ ಏನೋ ನಾನು ಅಂದ್ಕೊಂಡಿದ್ದೆಲ್ಲ ಅಟ್ಲೀಸ್ಟ್ ಒಂದು ಲೆವೆಲಿಗೆ ಆಗೈತೆ ಅಂತಲೇ ಹೇಳ್ಬೋದು. ಆ ಥರ ಅಂದರೆ ಏನೋ ನಮಗೆ ಅಷ್ಟು ಕಷ್ಟಗಳಿದ್ರೂ ಏನೋ ಅದಕ್ಕೆ ಪರಿಹಾರ ಅಂತಲೂ ಸಿಗುತ್ತೆ. ನಾನು 2 ರಾಘವೇಂದ್ರ ಸ್ವಾಮಿ ಫೋಟೋ ಮತ್ತು ಒಂದು ನಮ್ಮ ಮನೆ ದೇವರು ನತ್ಯಾಳ ನರಸಿಂಹಸ್ವಾಮಿ, ಅದು ನರಸಿಂಹಸ್ವಾಮಿ ಫೋಟೋನೂ ಇದೆ. ಮತ್ತು ಇನ್ನೊಂದು ಅದು ಫಸ್ಟು ನಾವು ಫಸ್ಟು ಮದುವೆ ಆಗಿ ವಸ್ತ್ರದಲ್ಲಿ ಮನೆ ಮಾಡಿದಾಗ ಫೋಟೋ ತೊಗೊಂಡಿದ್ದು ಇದು. ಮತ್ತು ಇನ್ನೊಂದು ಅವೆರಡು ಫೋಟೋ ಅವಾಗಿಂದನೂ ಸುಮಾರು 12 ವರ್ಷ 13 ವರ್ಷ ಆಯಿತು. ಅವಾಗಿಂದನೂ ಸಹ ಅದನ್ನು ಎಲ್ಲೂ ಇದು ಮಾಡಿಲ್ಲ. ಅವೆರಡು ಫೋಟೋ ನಮ್ಮ ಜೊತೆನೇ ಇದೆ. ಅವೆರಡು ನಾನು ಸ್ಟಾರ್ಟಿಂಗ್ ತೊಗೊಂಡಿದ್ದೆ, ಅದು ಮದುವೆ ಆಗೋ ವಸ್ತ್ರದಲ್ಲಿ ಅವೇ ಇದೆ. ಅಷ್ಟೇ ನಮ್ಮ ಮನೇಲಿರೋಂತಹ ಫೋಟೋಗಳು. ನಾನು ಇನ್ಯಾವುದು ಜಾಸ್ತಿ ಇಟ್ಕೊಂಡಿಲ್ಲ. ಅದು ಸಾಯಿಬಾಬಾ ಪ್ರಸಾದದಲ್ಲಿ ಬಂದಿತ್ತು, ಒಂದು ಚಿಕ್ಕದು ಸಾಯಿಬಾಬಾ. ಮತ್ತು ನಮ್ಮ ಮನೆಯವರು ಮೊನ್ನೆ ಗೌಡ್ಗೆರೆ ಚಾಮುಂಡೇಶ್ವರಿಗೆ ಹೋಗಿದ್ರು, ಅಲ್ಲೊಂದು ಚಿಕ್ಕ ಫೋಟೋ ಅಂದರೆ ಪ್ರಸಾದದ ಜೊತೆ ಇರುತ್ತಲ್ಲ, ಇಷ್ಟು ನಮ್ಮ ಮನೇಲಿರೋಂತಹ ಫೋಟೋಗಳು. ನಾನು ಸಾಕು ಸಿಂಪಲ್ಲಾಗಿ ಬೇಗ ರೆಡಿ ಮಾಡ್ಬೋದು ಅಂತೇಳಿ ನಾವು ಇನ್ಯಾವ ಫೋಟೋಗಳು ತಗೊಂಡಿಲ್ಲ. ನನಗೆ ತುಂಬ ಇಷ್ಟ ಅಂದರೆ ರಾಯರ್ ಫೋಟೋ, ಅದೊಂಥರ ಸಖತ್ ಇಷ್ಟ. ಇವಾಗ ಕುಂಕುಮ ಎಲ್ಲ ಇಟ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಇವಾಗ ತಿಂಡಿ ಮಾಡಬೇಕು. ನಮ್ಮ ತಾತರಿಗೆ ತಿಂಡಿ ಕೊಟ್ಟು ಕಳಿಸ್ಬೇಕು. ಸೊ ಹಾಗಾಗಿ 7 ಗಂಟೆ ಆಗಿತ್ತು. 7 ಗಂಟೆ ಅಷ್ಟೊತ್ತಿಗೆ ನಾನು ಎಲ್ಲ ದೇವ್ರ ಮನೆಗೆಲ್ಲ ಕ್ಲೀನ್ ಮಾಡಿಬಿಟ್ಟು ಅರಿಶಿನ ಕುಂಕುಮ ಎಲ್ಲ ಇಟ್ಟೆ. ಇನ್ನು ಬಾಗಿಲಿಗೆ ರಂಗೋಲಿ ನೆಕ್ಸ್ಟ್ ಅದೆಲ್ಲ ಕ್ಲೀನ್ ಮಾಡಿಬಿಟ್ಟು ದೇವ್ರ ಮನೆ ಎಲ್ಲನ ಕುಂಕುಮ ಎಲ್ಲ ಇಟ್ಬಿಟ್ಟು ಇವಾಗ ಬಾಗಿಲೆಲ್ಲ ನೆನ್ನೆ ನೈಟೇ ಒರೆಸ್ಕೊಂಡಿದ್ದೆ. ಮತ್ತು ಇವಾಗ ಒಂದು ಸಲ ಒರೆಸ್ಕೊಂಡು ಮತ್ತು ಸ್ವಸ್ತಿಕ್ ಶ್ರೀ ಅದೆಲ್ಲ ಚಿಹ್ನೆ ಬರುತ್ತಲ್ಲ ಅದನ್ನೆಲ್ಲ ಬರ್ಕೊತಾ ಇದ್ದೀನಿ. ಈ ಥರ ಮನೆ ಬಾಗಿಲಿಗೆ ಬರೆಯೋದ್ರಿಂದ ಪಾಸಿಟಿವ್ ವೈಬ್ಸ್ ಬರುತ್ತೆ ಅಂತೇಳಿ ಅಂದರೆ ನಾನು ಕೇಳಿದ್ದೀನಿ. ನಾನು ಬರಿತೀನಿ ಪ್ರತಿಯೊಂದು ಹಬ್ಬದಲ್ಲಿ ಅಷ್ಟೇ, ಬೇರೆ ದಿನ ಏನು ಬರೆಯೋಕೆ ಹೋಗಲ್ಲ. ಹಬ್ಬಗಳಿರುತ್ತಲ್ಲ ಆವಾಗ ಯಾವಾಗಾದರೂ ಒಂದು ಸಲನ ಬರಿತೀನಿ ಅಷ್ಟೇ. ಏನೋ ಒಂಥರ ಪಾಸಿಟಿವ್ ಎನರ್ಜಿ ಬರುತ್ತೆ ಅಂತೇಳಿ ಹೇಳ್ತಾರೆ. ನಾವು ಈ ಶಾಸ್ತ್ರಗಳು ಅವನ್ನೆಲ್ಲ ಕೇಳಿದ್ರೆ ಒಬ್ಬೊಬ್ಬರು ಒಂದೊಂದು ಥರ ಕೇಳ್ತಾರೆ. ಏನೋ ನಂಬಬೇಕು ಅಂದರೆ ನಾನು ಮಾಮೂಲಿ ಓಂ ಬರಿತಾ ಇದ್ದೆ, ಅದೊಂದು ಬರಿತಾ ಇದ್ದೆ ಅಷ್ಟೇ. ಸ್ವಸ್ತಿಕು ಶ್ರೀ ಎಲ್ಲ ಏನೂ ಬರಿತಾ ಇರಲಿಲ್ಲ. ನಮ್ಮನೆಯವ್ರು ಆಡ್ಕೊತಾ ಇದ್ರು, ಕಾಣಿಸ್ತಾನೆ ಇಲ್ಲ ಕಣೆ ವಿಡಿಯೋಗೆ ಅಂತೇಳಿ. ಆದ್ರೂ ಇವಾಗ ಕಾಣಿಸ್ತಾ ಇದೆ ನೋಡ್ರಿ ಅಂತ ಹೇಳಿ ಹೇಳ್ತಾಯಿದ್ದೆ. ಅವರು ವಿಡಿಯೋ ಮಾಡಿಕೊಡ್ತಾಯಿದ್ರು ಅಪರೂಪಕ್ಕೆ. ನಮ್ಮ ಮನೆಯವ್ರು ವಿಡಿಯೋ ಮಾಡೋಕ್ಕೆ ಬಿರಲ್ಲ. ನಾನೇ ಒಂದು ಕೈಲಿ ಹಿಡ್ಕೊಂಡು ಮಾಡ್ಕೊಬೇಕು, ಇಲ್ಲ ಅಂತಂದರೆ ಆ ಸ್ಟ್ಯಾಂಡೆಲ್ಲ ರೆಡಿ ಮಾಡ್ಕೊಳೋ ಅಷ್ಟೊತ್ತಿಗೆ ಬೇಜಾರಾಗುತ್ತೆ ಅಂತ. ಅದು ಚಿಕ್ಕದು ಬೇರೆನೋ ಸ್ಟ್ಯಾಂಡು, ಹೈಟ್ ಬರಲ್ಲ. ಸೊ ಹಾಗಾಗಿ ನಮ್ಮ ಮನೆಯವರೇ ವಿಡಿಯೋ ಮಾಡಿಕೊಡ್ತಾಯಿದ್ರು ಅಪರೂಪಕ್ಕೆ ಹಬ್ಬದ ದಿನ. ನಾನು ಇವತ್ತಾದರೂ ದೇವ್ರು ನಿನಗೆ ಬುದ್ಧಿ ಕೊಟ್ಟು ವಿಡಿಯೋ ಮಾಡಿಕೊಡಂಗೆ ಮಾಡಪ್ಪ ಅಂತೇಳಿ ಕೇಳ್ತಾಯಿದ್ದೆ. ನೆಕ್ಸ್ಟ್ ನೋಡಿರಿ ತೋರಣ ಎಲ್ಲ ದೇವ್ರ ಮನೆಗೆ ಮತ್ತು ಬಾಗಿಲಿಗೆ ಎಲ್ಲ ಕಟ್ಟಿದ್ರು. ನಾನಿವಾಗ ಬಾಗಿಲೆಲ್ಲ ತೊಳ್ಕೊಂಡು ರಂಗೋಲಿ ಎಲ್ಲ ಬಿಟ್ಕೊಳ್ಳೋಣ ಅಂತ ಬಂದೆ. ನಮ್ಮ ಮನೆಯವರು ತೋರಣ ಎಲ್ಲ ಕಟ್ಬಿಡ್ಲಿ ಆಮೇಲೆ ರಂಗೋಲಿ ಬಿಟ್ಕೊಳ್ಳೋಣ, ಇಲ್ಲಾಂದರೆ ಎಲ್ಲ ತುಳಿದಾಕ್ಬಿಡ್ತಾರೆ, ಅದು ಬಿಟ್ಟಿದ್ದು ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಸಿಂಪಲ್ಲಾಗೆ ರಂಗೋಲಿನ ಬಿಡ್ತಿದ್ದೆ. ಇವತ್ತೇ ಒಂಚೂರು
ಒಂಚೂರು ದೊಡ್ಡದಾಗಿ ಚಿಕ್ಕ ಇಟ್ಟು ರಂಗೋಲಿ ಬಿಟ್ಟಿದ್ದೀನಿ. ಇಷ್ಟು ದಿನ ಸಿಂಪಲಾಗಿ ಬಿಟ್ಕೊತಾ ಇದ್ದೆ, ಯಾಕೆಂದರೆ ಅಲ್ಲಿ ಓಡಾಡೋಕ್ಕೆ ಇರೋದೇ ಅಷ್ಟು ಸ್ಪೇಸು, ಅಷ್ಟೊಂದು ಸ್ಪೇಸ್ ಇಲ್ಲ. ಈಗ ಪಕ್ಕದ ಮನೆಯವರೆಲ್ಲ ಓಡಾಡಬೇಕಲ್ಲ, ಪಾಪ ಅವರೇ ತುಳ್ಕೊಂಡು ಓಡಾಡ್ತಾರೆ ಅಂಥೇಳಿ ನಾನೇನು ಸ್ವಲ್ಪ ಚಿಕ್ಕದಾಗಿ ಹಾಕೊತಾ ಇದ್ದೆ. ಇವತ್ತೇ ಒಂಚೂರು ದೊಡ್ಡದಾಗಿ ರಂಗೋಲಿ ಬಿಟ್ಟಿದ್ದೀನಿ ಅಷ್ಟೇ. ನಮ್ಮ ಮನೆಯವರು ಎಣ್ಣೆ ಹಚ್ಕೊತಾ ಇದ್ರು, ನನ್ನ ಮಗಳು ಇನ್ನೂ ಎದ್ದಿರಲಿಲ್ಲ. ನಮ್ಮ ಮನೆಯವ್ರನ್ನ ನೀವು ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ಕೊಂಡು ಬಂದುಬಿಡು, ನಾನು ಅಷ್ಟೊತ್ತಿಗೆ ತಿಂಡಿ ಮಾಡಿಕೊಡ್ತೀನಿ, ಕೊಟ್ಟು ಬಂದುಬಿಡಿ ಅಂತಂದರೆ. ಅಂದರೆ ನಮ್ಮ ಅಜ್ಜಿ ತಾತ ಸ್ವಲ್ಪ ಬೇಗನೆ ತಿಂಡಿ ತಿಂತಾರೆ. ಸೊ ಹಾಗಾಗಿ ಅವ್ರಿಗೆ ದೋಸೆ ಮಾಡೋಣ ಅಂತ ನೈಟೇ ಎಲ್ಲ ರುಬ್ಬಿಟ್ಟಿದ್ದೆ. ಸೆಟ್ ದೋಸೆ ಥರ ಮಾಡಿ ಕೊಡ್ತಾಯಿದ್ದೀನಿ. ಅವ್ರು ಇಡ್ಲಿ ಮಾಮೂಲಿ ತಿಂತಾರೆ ಹೋಟ್ಲಲ್ಲೆಲ್ಲ ತೊಗೊಂಬಂದು. ದೋಸೆ ಇಷ್ಟನೋ ಅಂತೇಳಿ ದೋಸೆ ಹಾಕ್ಕೊಡ್ತಾಯಿದ್ದೆ, ಚಟ್ನಿ ಮಾಡಿದ್ದೆ ಅದ್ರ ಜೊತೆ. ಹಾಗೆ ಸೆಟ್ ದೋಸೆನ ಮಾಡಿಕೊಟ್ಬಿಟ್ಟು ತಿಂಡಿ ಮಾಡಿಕೊಟ್ಟು ಎಲ್ಲ ಪ್ಯಾಕ್ ಮಾಡಿ ನಮ್ಮ ಮನೆಯವರು ಸ್ನಾನ ಮಾಡ್ಕೊಂಬಂದು ಕೊಟ್ಬಿಡೋಕ್ಕೆ ಅಂತೇಳಿ ಊರಿಗೆ ಹೋದರು. ನಾನು ಫಸ್ಟ್ ತಿಂಡಿ ಮಾಡಿಕೊಟ್ಬಿಟ್ಟು ನೆಕ್ಸ್ಟ್ ಇವಾಗ ದೇವ್ರ ಮನೆಗೆ ಅಲಂಕಾರ ಮಾಡ್ಕೊಳ್ಳೋಣ ಅಂತೇಳಿ ಹೂವೆಲ್ಲ ಮುಡಿಸ್ಕೊತಾ ಇದ್ದೆ. ಹೂವು ಎಲ್ಲ ಜಾಸ್ತಿ ಸಿಕ್ಕಿರಲಿಲ್ಲ ಇಲ್ಲಿ, ಸ್ವಲ್ಪ ಬಿಡಿ ಹೂವು ತೊಗೊಂಬಂದಿದ್ರು ನಮ್ಮ ಮನೆಯವರು. ಈ ಹಬ್ಬಗಳ ಟೈಮಲ್ಲೇ ಹೂವು ಸಿಗೋಲ್ಲ ಅನಿಸುತ್ತೆ, ತುಂಬ ರೇಟ್ ಬೇರೆ ಇತ್ತು. ಆಮೇಲೆ ಅಷ್ಟು ಏನು ಹೂವುಗಳು ಬಂದಿರಲಿಲ್ಲ ಇಲ್ಲಿ, ಸಂತೆ ಇದ್ದರೂ ಹೂವು ಅಷ್ಟೊಂದು ಬಂದಿರಲಿಲ್ಲ. ನಾನು ಇರೋ ಹೂದಲ್ಲೇ ಸಿಂಪಲಾಗಿ ಅಲಂಕಾರ ಮಾಡಿದ್ದೀನಿ. ಸಿಂಪಲಾಗೆ ಮಾಡಿದ್ದೀವಿ ನಾವು, ಅಷ್ಟೊಂದು ಹೂವು ಎಲ್ಲ ಏನು ಹಾಕಿ ಮಾಡಿಲ್ಲ. ನೆಕ್ಸ್ಟ್ ದೇವ್ರ ಮನೆಯೆಲ್ಲ ರೆಡಿ ಮಾಡಿಕೊಂಡು ಇವಾಗ ಬೇವು ಬೆಲ್ಲ ಮಾಡ್ಕೊಳ್ಳೋಣ ಅಂಥೇಳಿ ಕಡಲೆ ಮತ್ತು ಬೇವು ಹಾಕ್ಕೊಂಡು ಇವಾಗ ಬೆಲ್ಲನೂ ಅದಕ್ಕೆ ಸ್ವಲ್ಪ ಪುಡಿ ಮಾಡಿ ಚಾಕುನಲ್ಲೇ ಹಾಕ್ತಾಯಿದ್ದೀನಿ. ಇನ್ನೇನು ಸ್ವಲ್ಪ ತಾನೇ, ನಾವು 3 ಜನ ಇರೋದು, ಇನ್ನು ಯಾರು ತಿಂತಾರೆ ಅಂತೇಳ್ಬಿಟ್ಟು ಸ್ವಲ್ಪನೇ ಬಿಡಿಸಿಟ್ಕೊಂಡಿದ್ದೆ ಬೇವಿನ ಎಲೆ ಎಲ್ಲನ. ಆಮೇಲೆಲ್ಲ ಮಿಕ್ಸ್ ಮಾಡಿಕೊಂಡು ಬಂದೆ ಪೂಜೆ ಮಾಡೋಣ ಅಂಥೇಳಿ. ಅವಲಕ್ಕಿ ಮಾಡಿದ್ದೆ ಎಡೆಗೆ ಅಂಥೇಳಿ, ಮತ್ತು ಬಾಳೆಹಣ್ಣೆಲ್ಲ ಇಟ್ಬಿಟ್ಟು ನೋಡಿ ಪೂಜೆಗೆ ಈ ಥರ ರೆಡಿ ಮಾಡಿದ್ದೀನಿ. ಬಟ್ ರೆಡಿ ಮಾಡಿದ್ದು ನಾನೇನಾ, ಬಟ್ ಪೂಜೆ ಮಾಡಿದ್ದು ನಮ್ಮ ಮನೆಯವರೇ. ಕೊನೆಗೆ ನಮ್ಮ ಮನೆಯವರೇ ಪೂಜೆ ಮಾಡೋಂಗಾಯಿತು. ಆಮೇಲೆ ನೆಕ್ಸ್ಟು ಅವ್ರು ಅಲ್ಲಿಂದ ಬಂದಮೇಲೆ ಇನ್ನೇನು ರೆಡಿ ಮಾಡಿದ್ಯಲ್ಲ ಬಿಡು ಪೂಜೆ ಮಾಡ್ತೀನಿ ಅಂದರು. ಸರಿ, ಇನ್ನೇನು ಯಾರು ಪೂಜೆ ಮಾಡಿದ್ರು, ಮನೆ ಯಜಮಾನ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದಂತೆ. ಮೊನ್ನೆ ಎಲ್ಲ ಓದ್ತಾ ಇದ್ದೆ, ಸರಿ ಅವರೇ ಪೂಜೆ ಮಾಡಲಿ ಅಂತೇಳಿ ಫಸ್ಟು ಅವರೇ ಪೂಜೆ ಮಾಡಿದ್ರು. ನೆಕ್ಸ್ಟ್ ನಾನು ನನ್ನ ಮಗಳು ಸಹ ಪೂಜೆನೆಲ್ಲ ಮಾಡಿದ್ವಿ. ನೋಡಿ ಈ ಥರ ಸಿಂಪಲ್ಲಾಗಿ ರೆಡಿ ಮಾಡಿದ್ವು ನಾವು. ಅಷ್ಟು ಚೆನ್ನಾಗಿತ್ತು. ನನಗಂತೂ ತುಂಬ ಇಷ್ಟ ದೇವ್ರ ಮನೆ ರೆಡಿ ಮಾಡೋದು, ದೇವ್ರುಗಳ್ನೆಲ್ಲ ರೆಡಿ ಮಾಡೋದು ಅಂತಂದರೆ. ಈ ಥರ ಸಿಂಪಲ್ಲಾಗಿ ಪೂಜೆನೂ ಸಹ ಮುಗಿಸ್ತು. ನೆಕ್ಸ್ಟ್ ಪೂಜೆ ಎಲ್ಲ ಮುಗಿಸಿ ತಿಂಡಿ ಏನು ಮಾಡಲಿಲ್ಲ, ಯಾಕೆಂದರೆ ನಮ್ಮ ಅಮ್ಮರು ನೆನ್ನೆನೇ ಹಬ್ಬಕ್ಕೆ ಬರಲಿದ್ರು. ಅಲ್ಲೇ ಎಲ್ಲ ಮಾಡ್ತೀವಿ ಅಂತ. ನೋಡಿ ಎಷ್ಟು ಚೆನ್ನಾಗಿ ಚಿಗುರಿದ್ದಾವೆ, ಸೈಡಲ್ಲೆಲ್ಲ ಆಲದ ಮರ ಎಲ್ಲ ಇದೆ, ಚೆನ್ನಾಗಿ ಚಿಗುರಿದ ಗಿಡಗಳೆಲ್ಲ ಗ್ರೀನಾಗಿ ಚೆನ್ನಾಗಿತ್ತು. ನೆಕ್ಸ್ಟು ನಾವು ಹಾಲು ಅಂದರೆ ಕಾಫಿ ಟೀ ಎಲ್ಲ ಮಾಡಿಕೊಂಡು ಕುಡಿದ್ಬಿಟ್ಟು ಊರಿಗೆ ಹೊರಟ್ವಿ. ನಮ್ಮಮ್ಮರು ಫೋನ್ ಮಾಡಿದರು, ಅಂದರೆ ಅಡುಗೆ ಮಾಡ್ತಾಯಿದ್ದೀವಿ ಇಲ್ಲೇ, ತಿಂಡಿ ಏನು ಮಾಡಬೇಡ ಅಂತೇಳಿ ನಮ್ಮ ತಾತರಿಗೆ ಮಾತ್ರ ಮಾಡಿಬಿಟ್ಟು ಕೊಟ್ಟು ಕಳಿಸಿ ಇವಾಗ ನಾವು ಊರಿಗೆ ಹೋಗ್ತಾ ಇದ್ದೀವಿ. ನೆಕ್ಸ್ಟು ಹೋಗಿದ ತಕ್ಷಣ ನಮ್ಮಮ್ಮ ಅಡುಗೆ ಎಲ್ಲ ಮಾಡಿದರು. ಒಬ್ಬಟ್ಟು ತೊಟ್ಟೋದು ಒಂದು ಸ್ವಲ್ಪ ಇತ್ತು ಅಷ್ಟೇ. ನಮ್ಮಮ್ಮಂಗಂತಿತ್ತು ನೀವು ಬಂದಾಗೆಲ್ಲ ಇರುತ್ತೆ ಇನ್ನೊಂದು ಸ್ವಲ್ಪ ತೊಟ್ಟೋದು ಅಂತೇಳಿ. ಸರಿ, ನಾನು ಒಂದು 10-12 ಒಬ್ಬಟ್ಟು ತಟ್ಟಿದೆ. ನಮ್ಮಮ್ಮ ಬೋಂಡ ಮಾಡ್ತಾಯಿದ್ರು, ಮತ್ತು ನನ್ನ ತಮ್ಮರ ಮಿಸ್ಸಸ್ಸು ಹೆಸರುಬೇಳೆ ಎಲ್ಲ ಕಲಿಸ್ತಾಯಿದ್ರು. ಹಿಂಗೆ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡಿ, ನಮ್ಮಮ್ಮ ಅನ್ನ ಸಾಂಬಾರೆಲ್ಲ ನಾನು ಹೋಗೋಷ್ಟೊತ್ತಿಗೆ ಅವರಿಬ್ಬರೇ ಮಾಡಿಟ್ಟಿದ್ರು, ಅತ್ತೆ ಸೊಸೆ ಸೇರಿಕೊಂಡು. ನಾನು ಹೋಗೋಷ್ಟು ಒಬ್ಬಟ್ಟೊಂದು ಮಾಡೋದಿತ್ತು. ಆಮೇಲೆ ನಮ್ಮಮ್ಮ ಈ ಕಡೆ ಬಜ್ಜಿ ಮಾಡ್ತಾಯಿದ್ರು. ಊಟ ಅವರು ಪಾಪ ತಿಂಡಿ ತಿಂದಿರಲಿಲ್ಲ, ಲೇಟಾಗಿತ್ತು, ಆಲ್ರೆಡಿ 10 ಗಂಟೆ ಮೇಲಾಗ್ಬಿಟ್ಟಿತ್ತು. ನಮ್ಮಪ್ಪ ಆವಾಗ ತಾನೇ ಸ್ನಾನಕ್ಕೆ ಹೋಗಿತ್ತು. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ ಅಂತಂದರೆ ಅವ್ರು ಸ್ನಾನಕ್ಕೆ ಹೋಗಿದ್ರು. ಸರಿ, ಬಿಸಿ ಬಿಸಿ ಒಬ್ಬಟ್ಟು ಮಾಡಿ ತಿನ್ನೋಣ ಅಂತ ಹೇಳಿ ನಾನು ಒಬ್ಬಟ್ಟು ಮಾಡ್ತಾಯಿದ್ದೆ. ನಿಮ್ಮ ಮನೇಲೆಲ್ಲ ಏನೇನು ಸ್ಪೆಷಲ್ ಮಾಡಿದ್ದೀರಾ ಅನ್ನೋದನ್ನ ತಿಳಿಸಿ. ನಮ್ಮ ಮನೇಲಿ ಮಾಮೂಲಿ ಒಬ್ಬಟ್ಟು, ಸಾಂಬಾರು, ಅನ್ನ ಎಲ್ಲ ಮಾಡಿದ್ವಿ. ಇದನ್ನು ಮಾಡೋ ಅಷ್ಟೊತ್ತಿಗೆ 10 ಗಂಟೆ ಆಗೋಗ್ಬಿಟ್ಟಿತ್ತು. ನನಗೂ ಹೊಟ್ಟೆ ಹಸ್ಬಿಟ್ಟಿತ್ತು, ಯಾಕಂದರೆ ಸ್ನಾನ ಬೇಗ ಮಾಡಿದ್ರೆ ಹೊಟ್ಟೆ ಬೇಗ ಹಶ್ವಾಗ್ಬಿಡುತ್ತೆ ಅನಿಸುತ್ತೆ. ಆಮೇಲೆ ನೋಡಿ ಇಲ್ಲಿ ನಮ್ಮ ಗುಂಡ ಅಂದರೆ ನಾಯಿ ತೊಗೊಂಬಂದಿದ್ರೆ ಒಂದು ಚಿಕ್ಕ ಮರಿನ, ಅದಕ್ಕೆ ಹಾಲು ಹಾಕ್ತಾಯಿದ್ದೀನಿ. ಏನು ಮಾಡ್ತಿದ್ದೀಯ ಅಂತಂದರೆ ಹಾಲು ಹಾಕ್ತಾಯಿದ್ದೀನಿ ಅಂತ ಹೇಳ್ತಿದ್ದ. ಅದಕ್ಕೆ ಅವನಿಗೆ ತುಂಬ ಖುಷಿ, ನಾಯಿ ಬೇಕು ಎಲ್ಲ ಕಂಡ್ರೆ. ಇಲ್ಲಿ ಎಲ್ಲರೂ ಹೊರಗಡೆ ಊಟ ಮಾಡೋಣ ಅಂಥೇಳಿ ಹೊರಗಡೆನೇ ತಂದು ಇಟ್ಕೊಂಡಿದ್ವಿ. ಹಪ್ಪಳ, ಸಂಡಿಗೆ, ಅನ್ನ ಸಾಂಬಾರು,
ಒಬ್ಬಟ್ಟು, ಕಾಳುಗೊಜ್ಜು, ಕಾಯಿ ಮತ್ತು ಬಜ್ಜಿ ಇಷ್ಟು ಮಾಡಿದ್ವು ನೋಡಿ. ಎಲ್ಲರೂ ಬಳೆ ಎಲೆ ಬಾಳೆ ಎಲೆ ಹಾಕೊಂಡು ಕುತ್ಕೊಂಡಿದ್ದಾರೆ. ಈ ಥರ ಕುತ್ಕೊಂಡು ಊಟ ಮಾಡೋದೇ ಒಂಥರ ಖುಷಿ ಅನಿಸುತ್ತೆ. ನಿಮಗೆಲ್ಲ ಯಾವ ಥರ ಇಷ್ಟ ನೋಡಿ ಹೇಳಿ. ಕುತ್ಕೊಳ್ರಮ್ಮ ಇಲ್ಲೇನೆ. ಇದು ಹಣ್ಣಾದ್ರೆ ಏನ ಹೇಳ. ಡ್ರೆಸ್ ಎಲ್ಲ ಬಿತ್ತು, ಡ್ರೆಸ್ಸು, ತಲೆ ಕೂದಲು ಅದು ಎಡಿಟ್ ಮಾಡ್ತಾವ್ರೆ. ಒಬ್ಬಟ್ಟು, ಕಾಯಿ ಹಾಲು, ಮಾಡಿಕೊಂಡೆ ಕುಂತಿಲ್ಲ ಗುಂಟುಗೆ ಅಂತಾನೆ. ಅದೇ ಅದನ್ನೇ ಹೇಳಿದ್ದು, ಕಾಯಿ ಸಿಕ್ಕಿದ್ದಲ್ಲ ಅದನ್ನ. ಹೆಸರು ಬೇಳೆ ಕಾಳುಳಿ, ಕಾಯಲ್ಲಿ ಬಿಟ್ಟಿಲ್ಲ, ಎಲ್ಲರಿಗೂ ಬಿಟ್ಟಾರೆ ಅಂತ. ಏನಕ್ಕೆ ಅಲ್ಲ, ಸುಮ್ಮನಿರಂಗೆ ಕುದ್ಕ ಇಲ್ಲಿ ಆಯ್ ಮಾಡಿ ಗುಂಡ. ಏಯ್ ಇಲ್ಲಿ ಆಯ್ ಮಾಡ, ಆಯ್ ಮಾಡ ಕೊಡು ತಗೊಂಡೆ ಮಾಡು. ಹೋಗ್ಲಿ ಬಿಡಾಯ್ತು. ಬಿಡು ಬಿಡು ಸುಮ್ಕೆ ಬಾಯ್ ಕಡೆಗೆ ಬಾ. ಬಾಯ್ ಅಂತ ಒಟ್ಟು ಪರೀಕ್ಷೆ ನಮ್ ಬರಲಿಲ್ಲ ಒಂದು. ಚಿಬ್ಬು ಹಾಯ್ ಮಾಡು ಮಮ್ಮ. ಅತ್ತೆ ಅಜ್ಜಿ ಕಂಬ್ಲಿ ತಾತ ಬಾಯ್. ನೋಡಿ ಇವಾಗ ಎಲ್ಲರೂ ಊಟ ಮಾಡಿದ್ವಿ ಖುಷಿಯಾಗಿ. ಇವನೇನೋ ಮಾಡ್ಕೊಂಡು ಓಡಾಡ್ತಾ ಇದ್ದಾನೆ. ತಮ್ಮ ಎಲ್ಲ ಸುಮ್ಮನೆ ಕುತ್ಕೊಂಡಿದ್ರು. ಸೆಕೆ ಎಲ್ಲ ಆಚೆಗೆ ಒಂಥರ ಗಾಳಿ ಬೀಸುತ್ತೆ ಅಂತೇಳಿ ಹಾಗೆ ಎಲ್ಲ ಮಾತಾಡ್ಕೊಂಡು ಕುತ್ಕೊಂಡಿದ್ವು. ನನ್ನ ಮಗಳಿಗೆ ಜಡೆ ಹಾಕೋಣ ಅಂತೇಳಿ ಜಡೆ ಹಾಕ್ತಾಯಿದ್ದೆ. ಜಡೆ ಡಿಸೈನ್ ಹೇಗಿದೆ ಅಂತೇಳಿ ಮಾಮೂಲಿ ಸಾಗರ ಜಡೆ ಅಂತಾರೆ, ನಿಮ್ಮ ಕಡೆ ಏನಂತಾರೆ ಅಂತ ಗೊತ್ತಿಲ್ಲ. ಕಮೆಂಟ್ ಮಾಡಿ, ಜಡೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಅವಳಿಗೆ ಈ ಜಡೆ ಅಂದ್ರೇ ಇಷ್ಟ ಇಲ್ಲ. ಅದೇನೋ ಕ್ಲಿಪ್ಗಳೆಲ್ಲ ತೊಗೊಂಬಂದಿದ್ಲು. ನಾನು ಈ ಥರ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಹಾಕ್ತಾಯಿದ್ದೆ. ಬಟ್ ಅವಳಿಗೆ ಈ ಜಡೆ, ನನ್ನ ಸಾಗರ ಜಡೆ ಹಾಕ್ತೀನಿ ಇಂದಾಗೆಲ್ಲ ಅಮ್ಮ ಅದಂತೂ ಬೇಡ ಅಂತಾಳೆ. ಅದೇನೋ ಚಿಕ್ಕ ಕ್ಲಿಪ್ ಎಲ್ಲ ತೊಗೊಂಬಂದಿಲ್ಲಂತೆ. ಮೊನ್ನೆ ಜಾತ್ರೆಗೆ ಹೋದಾಗ ಸರಿ ಅದರಲ್ಲೇ ಡಿಸೈನ್ ಮಾಡು ಅಂತೇಳಿ ಡಿಸೈನ್ ಮಾಡ್ತಾಯಿದ್ದೀನಿ. ಜಡೆ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ. ನಿಮ್ಮ ಮಕ್ಕಳು ಯಾವ್ಯಾವ ರೀತಿ ಜಡೆ ಇಷ್ಟಪಡ್ತಾರೆ ಅನ್ನೋದನ್ನ ಹೇಳಿ. ಸೈಡ್ಗೆ ಹಾಕಮ್ಮ ಅಂತಿದ್ಲು. ನಾನು ಒಂದೊಂದೇ ಸ್ಟೆಪ್ಪಿಗೆ ನೋಡಿ ತಲೆ ಎಲ್ಲ ಚಚ್ಕೊತಾ ಇದ್ದಾಳೆ. ಇವ ಅಮ್ಮಂಗೆ ಹೇಳಿದ್ರೆ ಅರ್ಥನೇ ಆಗಲ್ಲ ಅಂತ ಹೇಳಿ ಅವಳು ಹಂಗೆ. ನಾವು ಒಂಥರ ಇಷ್ಟನೇ ಪಡಲ್ಲ ಏನು ಜಡೆಗಳು ಅಂದರೆ. ಅವಳು ಫ್ರೀ ಇಯರ್ಸ್ ಬಿಟ್ಕೋಬೇಕು ಯಾವಾಗಲೂ. ನಾನು ಸ್ವಲ್ಪ ದಪ್ಪ ಇದೆ ಸಿಕ್ಕಾಗುತ್ತೆ ಅಂತ ಹೇಳಿ ಯಾವಾಗಲೂ ಜಡೆ ಹಾಕ್ತೀನಿ. ಅವಳಿಗೆ ಜಡೆ ಅಂದ್ರೇ ಇಷ್ಟ ಇಲ್ಲ. ನೋಡಿ ಈ ಥರ ಜಡೆ ಹಾಕ್ತೆ, ಚೆನ್ನಾಗಿ ಬಂದಿತ್ತು. ಆಮೇಲೆ ಇವನು ಅಳ್ತಾ ಇದ್ದಾನೆ, ಚಿಕ್ಕ ಪಾಪು ಇದೆ, ಅವನು ಅಳ್ತಾ ಇದ್ದಾನೆ. ನನ್ನ ತಮ್ಮ ಇಬ್ರು ಇವನು ಅಳ್ತಾನೆ ರೀ, ಇವನು ಅಳ್ತಾನೆ ಮಮ್ಮ ಅಂತೆ. ನೋಡಿ ಫ್ರೆಂಡ್ಸ್ ಎಲ್ಲ ನಾನು ಹೆಂಗ್ ಬೈತಾವ ನೋಡ್ರಿ. ಕಚ್ಚೋನೆ ಇವತ್ತು ನೋಡ್ರಿ ಹೆಂಗ್ ಕಚ್ಚೋನೆ ಅಂತ ತೋರಿಸ್ತೀನಿ. ಬರ್ರಿ ಇವ್ನ ಹಿಡ್ಕೊಂಡೋಗಿ ಬರ್ರಿ ಎಲ್ಲ ನೋಡ್ರಿ ಹೆಂಗ್ ಕಚ್ಚೋನ್ ಕೈ. ಬರ್ರಿ ಹಿಡ್ಕೊಂಡೋಗಿ ಬರ್ರಿ ಇವ್ನ ಕರ್ಕೊಂಡೋಗ್ರಿ ಎಲ್ಲ ಬಂದು.
ಆಮೇಲೆ ಒಂದು ಸ್ವಲ್ಪ ಹೊತ್ತು ಎಲ್ಲರೂ ಕೂತ್ಕೊಂಡು ಸಾಕಾಗಿ ನಮ್ಮ ಅಮ್ಮನೂ ಮಲ್ಕೊಂಡವ್ರೆ. ಅವ್ರು ಬೆಳಗ್ಗೆ ಬೇಗ ಎದ್ದಿದ್ರು ಅನ್ಸುತ್ತೆ. ಇಲ್ಲಿ ಆಟ ಆಡ್ತಿದ್ದ ಗುಂಡ ನನ್ನ ತಂಗಿ ಕ್ವಶನ್ ಮಾಡ್ತಾ ಇದ್ದಾಳೆ, ಏನು ದುಡ್ಡು ಕೊಡು ಅಂತ ಕೇಳ್ತಾ ಇದ್ಲು. ಬಟ್ ಅವಳಿಗೆ ಮಾತಾಡೋಕ್ಕೆ ಬರಲ್ಲ. ಬಟ್ ಹಂಗೆ ಸನ್ನೆ ಮಾಡಿ ಕೇಳ್ತಾಳೆ, ನಾವೇ ಅರ್ಥ ಮಾಡ್ಕೊತೀವಿ. ಸ್ವಲ್ಪ ಅವಳು ಮೆಂಟಲಿ ರಿಟೈರ್ಡ್ ಆಗಿ, ಸೊ ಹಾಗಾಗಿ ಹೋಗೋದು ನಾನು. ಅವಳಿಗೆ ಅಷ್ಟೊಂದು ಮಾತಾಡೋಕ್ಕೂ ಸಹ ಬರಲ್ಲ. ಸುಮ್ಮನೆ ಅಪ್ಪಿ ಅಂತೇಳಿ ಮಾತಾಡ್ತಾ ಇದ್ಲು. ನಾವೆಲ್ಲ ಹಂಗೆ ಮಾತಾಡ್ಕೊಂಡು ನಿದ್ದೆನೂ ಬರಲಿಲ್ಲ. ಮತ್ತು ಊಟನೂ ಮಾಡೋಕ್ಕಾಗಲಿಲ್ಲ ಮಧ್ಯಾಹ್ನ, ಯಾಕೆಂದರೆ ಲೇಟಾಗೆ ತಿಂಡಿ ಊಟ ಎಲ್ಲ ಒಂದೇ ಸಲ ಆಗ್ಬಿಟ್ಟಿತ್ತಲ್ಲ. ಸೊ ಹಾಗಾಗಿ ತಿನ್ನೋಕ್ಕಾಗಲಿಲ್ಲ. ನೆಕ್ಸ್ಟ್ ಇವಾಗ ಸಂಜೆ ಆಯಿತು, ಕಾಫಿ ಟೀ ಮಾಡ್ಕೊಂಡು ಕುಡಿದು ಎಲ್ಲರೂ ಇದನ್ನೆಲ್ಲ ಪಾತ್ರೆಗಳೆಲ್ಲ ಇದ್ವಲ್ಲ ಅದನ್ನೆಲ್ಲ ತೊಳೆದಿಟ್ಟು ಮತ್ತೆ ಕಸ ಎಲ್ಲ ಹೊಡೆದು ನನ್ನ ಮಗಳು ಪೂಜೆ ಮಾಡಿದ್ಲು. ನಾವು ಈ ಥರ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಊರಿಗೆ ಹೋದ್ರೆ ಒಂಥರ ಖುಷಿ. ಮತ್ತು ಇವಾಗ ನೆಕ್ಸ್ಟ್ ಹಬ್ಬಕ್ಕೆ ಅಂದರೆ ಹೊಸದಡ್ಕಿಗೆ ಹೋಗ್ಬೇಕು. ಸೋಮವಾರ ಆಫೀಸ್ ಇತ್ತಲ್ಲ, ನಾವು ಸಂಜೆನೇ ರಿಟರ್ನ್ ಆದ್ವಿ. ಅವತ್ತು ಅಂದರೆ ಸಂಡೇ ಸಂಜೆನೇ ನಾವು ರಿಟರ್ನ್ ಆದ್ವಿ. ನೈಟ್ ಮತ್ತೆ ಅಲ್ಲೇ ಎಲ್ಲ ಊಟ ಮಾಡಿಕೊಂಡು ಮತ್ತು ಸಂಜೆ ಎಲ್ಲ ನೋಡ್ರಿ ಇವನು ಆಟ ಆಡ್ಕೊಂಡು ಕೂತ್ಕೊಂಡಿದ್ದಾನೆ. ನನ್ನ ತಂಗಿ ಜೊತೆ ಆಟ ಆಡ್ತಾ ಇದ್ದ. ಆಮೇಲೆ ನನ್ನ ತಮ್ಮರು ಇಲ್ಲಿ ಅಂದರೆ ಟೊಮೊಟೊ ಸಸಿ ತೊಗೊಂಬಂದಿದ್ರು ಹಾಕೋದಕ್ಕೆ ಅಂತೇಳಿ. ನಾಳೆ ಹಾಕ್ತಿತ್ತು, ಅದಕ್ಕೆ ಸ್ವಲ್ಪ ನೀರೆಲ್ಲ ಹಾಕ್ತಾಯಿದ್ದಾರೆ. ಇಲ್ಲಿ ನನ್ನ ಮಗಳು, ನನ್ನ ತಮ್ಮ ಮತ್ತು ನನ್ನ ತಮ್ಮನ ಮಗ ಎಲ್ಲರೂ ಆಗ್ತಾಯಿದ್ದಾರೆ. ಅವ್ರು ಯಾರು ಒಬ್ಬರು ಒಂದು ಕೆಲಸ ಮಾಡಿದ್ರೆ ಎಲ್ಲರೂ ಅದೇ ಕೆಲಸ ಮಾಡಬೇಕು. ನಮ್ಮ ಮನೇಲಿ 3 ಜನ ಮಕ್ಕಳಾಗ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ನೋಡಿ ಇವನು ಮುದ್ದು ಮಾಡ್ತಾ ಇದ್ದಾನೆ ತಮ್ಮನಿಗೆ. ಇವನು ಮಲ್ಕೊಂಡು ಇವಾಗ ಎದ್ದಿದ್ದು ಆಟ ಆಡಿಸ್ಕೊಂಡು ಕುತ್ಕೊಂಡಿದ್ವು. ಮತ್ತು ಸಂಜೆ ಎಲ್ಲ ಟೀ ಕುಡಿದು ನಮ್ಮ ಅಪ್ಪ ರೋಡಿಸ್ತಾ ಇದ್ದಾರೆ ಮೊಮ್ಮಕ್ಕಳಿಗೆಲ್ಲನ. ನನ್ನ ಮಗಳು ಹೋಗು ಅಂತಂದರೆ ಹೋಗಲ್ಲ ಅಂತ ಇದ್ಲು. ಇದಾಗಿತ್ತು ಹಬ್ಬದ ದಿನದ ವಿಡಿಯೋ. ಹೇಗಿತ್ತು ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತಾ ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ. ಪ್ಲೀಸ್ ಇನ್ನೂ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ ಯು.